ಮಾವಿನ ಹಣ್ಣು ಚಾಕ್ಲೇಟ್ ಈ ಸಮ್ಮರ್ಗೆ ಬೆಸ್ಟ್ ಐಸ್ ಕ್ರೀಮ್ ಕಾಂಬೋ ಅಂತ ಹೇಳ್ಬೋದು. ಸೀಸನ್ ಫ್ರೂಟ್ ಹಾಗೆ ಐಸ್ ಕ್ರೀಮ್ ಮಾಡೋದಕ್ಕೆ ಮೇನ್ ಆಗಿ ಬೇಕಾಗಿರೋಂಥ ಚಾಕ್ಲೇಟ್, ಇದನ್ನ ಬಳಸ್ಕೊಂಡು ಮ್ಯಾಂಗೋ ಚಾಕ್ಲೇಟ್ ಐಸ್ ಕ್ರೀಮ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡೋಣವಾ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನ್ನದ ಹೆಲ್ದಿ ರೆಸಿಪಿ. ನಾನು ಶ್ವೇತಾ. ಇವಾಗ ಇರುವಂಥ ಸೀಸನ್ ಫ್ರೂಟ್ ಅಂದರೆ ಮ್ಯಾಂಗೋ. ಈ ಮಾವಿನ ಹಣ್ಣ ಬಳಸ್ಕೊಂಡು ಏನೇ ಅಡುಗೆ ಮಾಡಿ ಅಥವಾ ಏನೇ ಡೆಸರ್ಟ್ ಮಾಡಿದ್ರು ಕೂಡ ತಿನ್ನೋದಕ್ಕೆ ಅದ್ಭುತ ಅಂತ ಹೇಳ್ಬೋದು. ಅಥವಾ ರಾ ಮ್ಯಾಂಗೋ ತಿನ್ನೋದಕ್ಕೂ ಕೂಡ ತುಂಬ ಇಷ್ಟಪಡ್ತಾರೆ. ಮಾವಿನ ಹಣ್ಣ ಬಳಸ್ಕೊಂಡು ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣವಾ. ತುಂಬ ಈಸಿಯಾಗಿರುತ್ತೆ. ಹಾಗೆ ಇದರಲ್ಲಿ 2 ಥರ ಇರುತ್ತೆ. ಬರೀ ಮ್ಯಾಂಗೋನ ಬಳಸ್ಕೊಂಡು ಐಸ್ ಕ್ರೀಮ್ ಮಾಡೋದ್ರ ಜೊತೆಗೆ ಚಾಕ್ಲೇಟ್ ಕೋಟಿಂಗು ಕೂಡ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡ್ಕೋಬಹುದು. ಮೊದಲು ಮಾವಿನ ಹಣ್ಣ ತಗೊಳ್ಳಿ. ಸಿಹಿಯಾದಂಥದ್ದು ಹಾಗೆ ಚೆನ್ನಾಗಿ ಹಣ್ಣಾಗಿರ್ಬೇಕು ಇಂಥ ಮಾವಿನ ಹಣ್ಣ ತಗೊಂಡು ತೊಳ್ಕೊಳ್ಳಿ. ನಂತರ ಇದನ್ನ ಕಟ್ ಮಾಡಿ ಇಟ್ಕೊಂಡು ಒಂದು ಸ್ಪೂನ್ನ ತಗೊಂಡು ಅದರಲ್ಲಿರುವಂತ ಹಣ್ಣನ್ನೆಲ್ಲ ಹಾಗೆ ಸಿಪ್ಪೆನ ಬೇರೆ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಂಡು ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಮಿಕ್ಸಿ ಜಾರ್ಗೆ ಹಾಕೊಂಡು ಹಾಗೆ ಇದನ್ನ ನುಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ನೀರನ್ನ ಹಾಕೊಳಕ್ ಹೋಗ್ಬೇಡಿ. ಈ ತರ ಪೇಸ್ಟ್ ಮಾಡಿದ ನಂತರ ಒಂದು ಬೌಲ್ಗೆ ಹಾಕೊಳ್ಬಹುದು, ಅಥವಾ ನೀವು ಈ ಬೌಲಲ್ಲಿ ಹಾಕೋ ಬದಲು ಇವಾಗ ನೆಕ್ಸ್ಟ್ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅದನ್ನ ಮಿಕ್ಸಿಗೂ ಕೂಡ ಹಾಕೊಂಡು ನೀವು ಗ್ರೈಂಡರ್ ಕೂಡ ಮಾಡ್ಕೋಬಹುದು. 3.5 ಸ್ಪೂನ್ ಅಥವಾ 4 ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಬೇಕಂದ್ರೆ ಜಾಸ್ತಿನೂ ಕೂಡ ಹಾಕೋಬಹುದು. ಮ್ಯಾಂಗೋ ಫ್ಲೇವರ್ ಕಮ್ಮಿ ಆಗಬಾರ್ದು ಅಂತ ಹೇಳಿ ನಾನಿಲ್ಲಿ ಫ್ರೆಶ್ ಕ್ರೀಮ್ ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ಏನಿರುತ್ತೆ ಅದನ್ನ ಕಮ್ಮಿ ಹಾಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ ನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬಹುದು. ನೀವು ಬೀಟರ್ ಅಲ್ಲಾದ್ರೂ ಮಿಕ್ಸ್ ಮಾಡ್ಕೋಬಹುದು, ಅಥವಾ ಈ ರೀತಿಯಾದ ಮಿಷಿನ್ ಇದ್ರೂ ಕೂಡ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಚೆನ್ನಾಗಿರೋದು ಒಂದು ಸ್ಪೂನ್ ತಗೊಂಡು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬಹುದು. ಇಷ್ಟೇ. ಮಾವಿನ ಹಣ್ಣು ಏನಾದ್ರೂ ಸಿಹಿ ಕಮ್ಮಿ ಇತ್ತಂದ್ರೆ ಸಕ್ಕರೆ ಪುಡಿ ಅಥವಾ ಮಾವಿನ ಹಣ್ಣಿನ ಪಲ್ಪ್ನ ನಾವು ರುಬ್ತೀವಲ್ವಾ, ಅವಾಗ ನೀವು ಬೇಕಾದ್ರೆ ಸಕ್ಕರೆನ ಹಾಕೋಬಹುದು. ಇಲ್ಲಿ ಮಾವಿನ ಹಣ್ಣು ಸಾಕಷ್ಟು ಸಿಹಿ ಇದ್ದಿದ್ದ ಕಾರಣಕ್ಕೆ ನಾನು ಸಕ್ಕರೆನ ಬಳಸಿಲ್ಲ. ಇವಾಗ ಮೋಲ್ಡ್ ಇರುತ್ತಲ್ವಾ, ಮೋಲ್ಡ್ಗೆ ನಾವು ಮಾಡಿರುವಂತ ಈ ಮಿಕ್ಸ್ ನ ಹಾಕೋಬೇಕು. ಮೋಲ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾರ್ಮಲ್ ಕಾಫಿ ಕುಡಿಯುವಂತ ಕಪ್ ಇರುತ್ತೆ ನೋಡಿ ಅದಕ್ಕೆ ಹಾಕೋಬಹುದು. ಇಲ್ಲ ಅಂದ್ರೆ ಒಂದು ಗಾಜಿನ ಬಾಕ್ಸ್ ಇರುತ್ತೆ ನೋಡಿ ಅದಕ್ಕೆ ಹಾಕೊಂಡ್ರು ಕೂಡ ನೀವು ಸ್ಪೂನ್ ಇಂದ ತಗೊಂಡು ಒಂದು ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬಹುದು. ಇವಾಗ ನಾನಿಲ್ಲಿ ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕಿದೀನಿ. ಜೊತೆಗೆ ಕಡ್ಡಿಗಳಿರುತ್ತೆ ನೋಡಿ, ಆ ಕಡ್ಡಿನೂ ಕೂಡ ಅದನ್ನ ಇನ್ಸರ್ಟ್ ಮಾಡಿದೀನಿ. ಎಕ್ಸಾಕ್ಟ್ ಆಗಿ ಐಸ್ ಕ್ರೀಮ್ 6 ರಿಂದ 7 ಗಂಟೆ ಕಾಲ ಫ್ರೀಸರ್ ಅಲ್ಲಿ ಇಡಬೇಕು. ನಾನಿಲ್ಲಿ 4 ಅವರ್ ಫ್ರೀಸರ್ ಅಲ್ಲಿ ಇಟ್ಟಿದ್ದೆ. ಯಾಕಂದ್ರೆ ಇದ್ರ ಮೇಲ್ಗಡೆ ಚಾಕ್ಲೇಟ್ ಕೋಟ್ ಹಾಕೋಣ ಅಂತ ಹೇಳ್ಬಿಟ್ಟು ರಿಮೂವ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇದು ಬೇಕಂದ್ರೆ ನೀವು ಇದನ್ನ ಚಾಕ್ಲೇಟ್ ಕೋಟ್ ನ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಮೋಲ್ಡ್ ಗೆ ಅಂಟ್ಕೊಂಡಿದೆ. ಬಿಕಾಸ್ ನಾನು ಬರೀ 4 ಅವರ್ ಮಾತ್ರ ಫ್ರೀಸರ್ ಅಲ್ಲಿ ಇಟ್ಕೊಂಡಿದ್ದೆ. ಆ ಕಾರಣಕ್ಕೆ ಮನೆಯಲ್ಲೇ ನೀವು ಚಾಕ್ಲೇಟ್ ಲಿಕ್ವಿಡ್ ನ ಮಾಡ್ಕೋಬಹುದು, ಅಥವಾ ಹೊರಗಡೆಯಿಂದ ತಂದಿರುವಂತ ರಾ ಚಾಕ್ಲೇಟ್ ನ ನೀವು ಕರಗಿಸ್ಕೋಬಹುದು. ಡಬಲ್ ಮೆಥಡ್ ಅಲ್ಲಿ ನಾನಿಲ್ಲಿ ಚಾಕ್ಲೇಟ್ ನ ಮಾಡಿ ಇಟ್ಕೊಂಡಿದ್ದೀನಿ. ಕೋಕೋ ಪೌಡರ್, ಅನ್ಸ್ವೀಟೆಡ್ ಕೋಕೋ ಪೌಡರ್, ಬೆಣ್ಣೆ ಹಾಗೆ ಸ್ವಲ್ಪ ಬೆಲ್ಲ, ಇಷ್ಟನ್ನ ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಡಬಲ್ ಮೆಥಡ್ ಅಲ್ಲಿ ನಾನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸಿದೀನಿ. ಹಾಗಾಗಿ ಚಾಕ್ಲೇಟ್ ಸಿರಮ್ ರೆಡಿ ಆಗತ್ತೆ. ಇವಾಗ ಚಾಕ್ಲೇಟ್ ಸಿರಮ್ ನ ಈ ರೀತಿಯಾಗಿ ಐಸ್ ಕ್ರೀಮ್ ಏನ್ ಮಾಡಿದೆ ಅದ್ರ ಮೇಲೆ ಹಾಕಿದೀನಿ. ಇನ್ನು ಚಾಕ್ಲೇಟ್ ಸಿರಮ್ ನ ಕಪ್ ಹಾಕೊಂಡು ಈ ಐಸ್ ಕ್ರೀಮ್ ನ ಡಿಪ್ ಮಾಡಿ ಕೂಡ ನಾವು ಮಾಡಬಹುದು. ಅದು ಕೂಡ ಈಸಿ. ನನ್ಗಂತೂ ಇದನ್ನ ನೋಡ್ತಾ ಇದ್ರೆ ಐಸ್ ಕ್ರೀಮ್ ಮತ್ತೆ ತಿನ್ಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಇನ್ನ ಒಂದು ಮಿಸ್ಟೇಕ್ ಏನ್ ಮಾಡಿದೆ ಅಂದ್ರೆ ಈ ಬ್ಲಾಕ್ ಕಲರ್ ಪ್ಲೇಟ್ ಏನ್ ಕಾಣಿಸ್ತಿದೆ ಅದು ಕರ್ವ್ ಆಗಿದೆ, ಸ್ವಲ್ಪ ಐಸ್ ಕ್ರೀಮ್ ಜಾರ್ ಇದೆ. ಇನ್ನು ಅವಾಗ ಸ್ವಲ್ಪ ಈ ಚಾಕ್ಲೇಟ್ ಸಿರಮ್ ಏನ್ ಹಾಕಿದೆ ಅದು ಮೂವ್ ಆನ್ ಆಗಿದೆ. ಪ್ಲೈನ್ ಪ್ಲೇಟ್ ಅಥವಾ ಬಟರ್ ಪೇಪರ್ ನ ಯೂಸ್ ಮಾಡಿ ನೀವು ಏನಾದ್ರೂ ಈ ತರ ಮಾಡೋದಿದ್ರೆ. ನೆಕ್ಸ್ಟ್ ನಾನು ಕೋಟಿಂಗ್ ಹಾಕಿದ್ಮೇಲೆ ಮತ್ತೆ ಇನ್ನ 2 ಮೋಲ್ಡ್ ಅಲ್ಲಿ ಇರುವಂತ ಐಸ್ ಕ್ರೀಮ್ ನ ಮತ್ತೆ ಫ್ರೀಸರ್ ಅಲ್ಲಿ ಇಟ್ಟಿದ್ದೆ. ಈ ವಿಡಿಯೋ ಬಂದು ಆಫ್ಟರ್ 9 ಅವರ್ಸ್. ಐಸ್ ಕ್ರೀಮ್ ತುಂಬ ಅದ್ಭುತವಾಗಿ ಬಂದಿತ್ತು. ಇನ್ನು ಮೋಲ್ಡಲ್ಲೂ ಕೂಡ ಯಾವುದೇ ಥರ ಅಂಟ್ಕೊಳ್ಳೋದೆಲ್ಲ ಆಗಿರಲಿಲ್ಲ. ನಾನು ಫಸ್ಟ್ ಟೈಮ್ ಚಾಕ್ಲೇಟ್ ಕೋಟ್ ಹಾಕಬೇಕು ಅಂತ ಹೇಳಿ 4 ಅವರ್ಗೆನೆ ನಾನು ಐಸ್ ಕ್ರೀಮ್ನ ಮೋಲ್ಡಿಂದ ರಿಮೂವ್ ಮಾಡಿದೆ. ಆವಾಗ ಸ್ವಲ್ಪ ಅಂಟ್ಕೊಂಡಿತ್ತು ಅಷ್ಟೇ. ಇವಾಗ ಇಲ್ಲಿ ನೋಡ್ಬೋದು ಚಾಕ್ಲೇಟ್ ಕೋಟ್ ಹಾಕಿರುವಂಥ ಐಸ್ ಕ್ರೀಮು ಕೂಡ ಸೂಪರ್ ಆಗಿತ್ತು. ಸ್ವಲ್ಪ ಶೇಪ್ಲೆಸ್ ಆಗಿದೆ ಅಷ್ಟೇ. ಟ್ರಸ್ಟ್ ಮೀ, ತುಂಬ ಅದ್ಭುತವಾದಂಥ ಟೇಸ್ಟ್ ಇತ್ತು. ಹಾಗೆ ಹೆಲ್ದಿ ಆಗಿರುವಂಥ ಚಾಕ್ಲೇಟ್ ಐಸ್ ಕ್ರೀಮು ರೆಡಿ ಆಯಿತು. ಮಕ್ಕಳಿದ್ರೆ ಖಂಡಿತವಾಗ್ಲೂ ಈ ಸಮ್ಮರಲ್ಲಿ ಇದನ್ನ ನೀವು ಟ್ರೈ ಮಾಡಲೇಬೇಕು. ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೇನೆ ನಿಮ್ಗೆ ಬೇರೆ ತರದ ರೆಸಿಪಿ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಪ್ಲೀಸ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಟ್ರೈ ಮಾಡಿದ್ರಂತೂ ಹೇಗ್ ಬಂತು ಅನ್ನೋದು ಕೂಡ ಇನ್ ಡೀಟೇಲ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.